ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಮಸ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಬಂದು ನಾನು ABC ಜ್ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ತುಂಬಾ ಬೆನಿಫಿಟ್ ಇದೆ ಮಾತ್ರ. ಈ ಜ್ಯೂಸ್ ಕುಡಿದ್ರೆ ಕಳೆದೇ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ತುಂಬಾ ಆರೋಗ್ಯಕರವಾಗಿ ತುಂಬಾ ಹೆಲ್ತಿಯಾಗೂ ಇರುತ್ತೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ತುಂಬಾ ನಾವು ಇಷ್ಟಪಟ್ಟು ಹೆಮಿಯಾಗಿ ಕುಡಿಬೋದು. ಹೊರಗಡೆ ದುಡ್ಡು ಕೊಟ್ಟು ನಾವು ಆರೋಗ್ಯನ ನೋಡ್ಕೊಳ್ಳೋ ಬದಲು ಡಾಕ್ಟ್ರಿಗೆ ಯಾವ ಟಾನಿಕಲ್ಲೂ ಇಲ್ಲ, ಯಾವ ಟ್ಯಾಬ್ಲೆಟ್ಸಲ್ಲೂ ಇಲ್ಲ, ಯಾವ ಡಾಕ್ಟ್ರೂ ಇದು ಮಾಡೋಕ್ಕಾಗಲ್ಲ. ಅದಕ್ಕಿಂತ ಬೆಸ್ಟ್ ಮನೇಲೇ ಇರುವಂಥ ಐಟಮ್ಗಳಲ್ಲಿ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೋದು. ಏನಕ್ಕೆ ಅಂತೀರಾ, ಸುಸ್ತು, ಆಯಾಸ, ಹಾಗೆ ಗ್ಲೋ ಸ್ಕಿನ್, ವೆಯ್ಟ್ ಲಾಸ್, ಮತ್ತು ಹಾಗೆ BP ಶುಗರ್ ಇರೋರಿಗೆ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಹಾಗೆ ನಾವು ಯಾವಾಗಲೂ ಹೆಲ್ತಿಯಾಗಿರ್ಬೋದು. ಹಾಗೆ ಸ್ವಲ್ಪ ಊಟ ತಿಂಡಿನೂ ನಾವು ಕಂಟ್ರೋಲ್ ತೊಗೋಬೋದು ಈ ಜ್ಯೂಸ್ ಕುಡಿಯೋದ್ರಿಂದ. ಎಷ್ಟೆಲ್ಲ ಬೆನಿಫಿಟ್ ಇದೆ ಫ್ರೆಂಡ್ಸ್, ನಿಜವರು. ಈ ಒಂದು ಜ್ಯೂಸ್ ಇಷ್ಟೆಲ್ಲ ಒಂದು ನಮ್ಮ ಜೀವನದಲ್ಲಿ ಸಹಕಾರಿ ಆಗುತ್ತೆ ಅಂತಂದರೆ ಯಾರು ತಾನೇ ಇದನ್ನು ಇಷ್ಟಪಡಲ್ಲ ಹೇಳಿ, ನಿಜ ಅಲ್ವಾ? ಪ್ರತಿಯೊಬ್ಬರಿಗೂ ಆರೋಗ್ಯನೇ ಮೇನ್ ಇಂಪಾರ್ಟೆಂಟು. ಅದರಂತೂ ಇವಾಗಂತೂ ಆ ಡ್ರಿಂಕ್ ಈ ಡ್ರಿಂಕ್ಸ್ ಅಂತ ಏನೆಲ್ಲ ಕುಡಿದು ಆರೋಗ್ಯಗಳನ್ನ ಹಾಳು ಮಾಡ್ಕೋತೀವಿ. ಯಾರು ಏನು ಹೇಳ್ತಾರೆ ಅಂತ ಅದನ್ನೆಲ್ಲ ಬಿಟ್ಟು ನಿಜ ನಡಿಬೇಕಾದ್ರೆ ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಆದರೆ ನಾನು ಮಾಡಿಕೊಂಡು ನನ್ನ ಜೀವನದಲ್ಲಿ ಯಾವ ಥರ ನನಗೆ ಸಹಕಾರಿ ಆಯಿತು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಬಂದು ಈ ABC ಜ್ಯೂಸನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ನನ್ನ ವೆಯ್ಟ್ ಸ್ವಲ್ಪ ಕಡಿಮೆ ಆಗೋಕ್ಕೆ ಬಂತು. ನಾನು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿತೀನಿ. ಅದರಿಂದ ನನಗೆ ಬೆಳಿಗ್ಗೆನೇ ವೆಯ್ಟ್ ಲಾಸ್ ಆಗೋದು. ಯಾಕಂದರೆ ಬೆಳಿಗ್ಗೆ ಒಂದು ಲೋಟ ಇದನ್ನು ಕುಡಿದ್ರೆ ನನಗೆ ಹಶು ಅನ್ನೋದೇ ಆಗಲ್ಲ ಮಧ್ಯಾಹ್ನದವರೆಗೂ. ಮತ್ತು ಹಾಗೆ ಅದಾದಮೇಲೆ ಸ್ವಲ್ಪ ನನಗೆ ಇದು ಎಂತಪ್ಪ ಬ್ಲಡ್ ಕಡಿಮೆ ಇತ್ತು ನನಗೂ ಅಷ್ಟೇ. ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ ನನಗೆ. ನಾನು ಕಂಟಿನ್ಯೂ ಆಗಿ ಇದು ಕುಡ್ಕೊಂಡು ಬರೋದ್ರಿಂದ ನನ್ನ ಬ್ಲಡ್ಡು ರಿಕವರಿ ಆಯಿತು. ಮತ್ತು ಹಾಗೆ ಬಂದು ಮತ್ತು ನನಗೆ ಅವಾಗವಾಗ ಸುಸ್ತಾಗ್ತಾ ಇದ್ದಿತ್ತು. ಸುಸ್ತು, ಕೈಕಾಲಿಗೆ ನಿಶಕ್ತಿ ಇಲ್ಲದಿದ್ದಾಗ ನಾನು ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾವಾಗ ಒಂಥರ ಸುಸ್ತು ಅಂತ ಅನ್ನಿಸ್ತದೆ ಜಾಸ್ತಿ, ಇದನ್ನು ಆದ ತಕ್ಷಣ ನಾನು ಮಾಡ್ಕೊಂಡು ಕುಡಿತೀನಿ. ಹಾಗಾಗಿ ನನಗೆ ಬ್ಲಡ್ ರಿಕವರಿ ಆಯಿತು. ಮತ್ತು ಹಾಗೆ ನಾನು ವೆಯ್ಟ್ ಸ್ವಲ್ಪ ಸಣ್ಣ ಆಗ್ತಾಯಿದ್ದೀನಿ. ನೀವೇ ನೋಡಿ, ಇದು ಹೊಟ್ಟೆ ಎಷ್ಟು ದಪ್ಪ ಇತ್ತು ಅಂತಂದರೆ ನಂದು ವೆಯ್ಟ್ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಹಾಗೆ ಗ್ಲೋ ಸ್ಕಿನ್ನು, ನನ್ನ ಸ್ಕಿನ್ನು ಸ್ವಲ್ಪ ರಿಕವರಿ ಆಯಿತು. ಹಾಗಾಗಿ ಇದನ್ನು ನಾನೆಷ್ಟು ಟ್ರೈ ಮಾಡಿದೆ ಅದನ್ನು ನನ್ನ ಮಗಳಿಗೂ ಟ್ರೈ ಮಾಡಿದೆ. ಅವಳಿಗೂ ಬ್ಲಡ್ಡು ಇಲ್ಲದೇ ಇರೋ ಕಾರಣ ಅವಳಿಗೆ ಕಂಟಿನ್ಯೂ ಆಗಿ ಇದನ್ನು ಡೈಲಿ ಒಂದೊಂದು ಲೋಟ ಕೊಟ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಅವಳ ಸ್ಕಿನ್ನೆಲ್ಲ ಸ್ವಲ್ಪ ಗ್ಲೋ ಕಾಣಿಸ್ತೈತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ತಾಯಿಗೆ ಇದಕ್ಕಿಂತ ಬೇಗ ಮಕ್ಕಳು ಚೆಂದಾಗಿ ಮುದ್ದಾಗಿದ್ರೆ ಎಂಥರ ಖುಷಿ ಅಲ್ಲ. ನಾನಂತೂ 3 ದಿನದಿಂದ ನನ್ನ ಮಗಳು ನೋಡಿನೇ ಕಳೆದೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಳ್ಳೆ ಕ್ಯೂಟಾಗಿ ಸ್ಕಿನ್ನೆಲ್ಲ ಒಂಥರ ಗ್ಲೋ ಸ್ಕಿನ್ ಥರ ಬರುತ್ತೆ. ಒಂಥರ ಕಪ್ಪಗಿದ್ದು ಇದ್ದಕ್ಕಿದ್ದಂಗೆ ಇಷ್ಟೊಂದು ಗ್ಲೋ ಆಗ್ತಾ ಇದ್ದಾಳೆ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ವರ್ಷಂಗೂ ಮಾಡಿಕೊಡ್ತಾ ಇದ್ದೀನಿ. ನಾನು ಚಿಕ್ಕವರು ಕುಡಿಬೋದು, ದೊಡ್ಡವರೇ ಕೊಡ್ತೀವಿ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೆ ಏನೇನು ಬೇಕು ಅಂತ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಕೆಲವರು ಏನೇನು ಬೇಕು ತುಂಬಾ ಆ್ಯಡ್ ಮಾಡ್ಕೊಂಡು ಕುಡಿತಾರೆ. ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಂಡು ಕುಡಿತಾರೆ. ಆದರೆ ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಫ್ರೆಂಡ್ಸ್. ಇದಕ್ಕೆ ನಾನು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ, ಒಬ್ಳಿಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಆ್ಯಪಲ್ ತೊಗೊಂಡಿದ್ದೀನಿ, ಹಾಗೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಇದಕ್ಕೆ ಪುದೀನ ಆ್ಯಡ್ ಮಾಡ್ತಾರೆ, ಲೆಮನ್ ಆ್ಯಡ್ ಮಾಡ್ಕೋತಾರೆ. ಒಬ್ಬೊಬ್ಬರು ಏನೇನು ಅವ್ರಿಗೆ ಜ್ಯೂಸ್ ಕುಡಿಯೋಕೆ ಹೆಮ್ಮಿಯಾಗಿರಬೇಕು ಅಂತ ಆ ಥರ ಎಲ್ಲ ಆ್ಯಡ್ ಮಾಡ್ತಾರೆ. ನಾನು ಮಾತ್ರ ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ಕುಡಿಯೋಕ್ಕಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಕ್ಯಾರೆಟ್ ಆಗಲಿ, ಬೀಟ್ರೋಟ್ ಆಗಲಿ, ಆ್ಯಪಲ್ ಆಗಲಿ ತುಂಬಾ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿ ಕ್ಯಾರೆಟ್ ತಿನ್ನೋದ್ರಿಂದ, ಹಸಿ ಬೀಟ್ರೋಟ್ ತಿನ್ನೋದ್ರಿಂದ, ಆ್ಯಪಲ್ ತಿನ್ನೋದ್ರಿಂದ. ಯಾಕಂದರೆ ಇತ್ತೀಚೆಗೆ ಜನಗಳಲ್ಲಿ ನಾವು ವೆಯ್ಟ್ ಲಾಸ್ ಅದು ಇದು ಅಂತ ಹೋಗ್ತೀವಿ. 1 ಇಂಚು ಶುಂಠಿ ಹಾಕಿದ್ದೀನಿ. ಇದನ್ನು ನಾನು ಇದು ಮಾಡ್ಕೊಬರ್ತೀನಿ.
ಫ್ರೆಂಡ್ಸ್ ಹಾಗೆ ಜ್ಯೂಸ್ ರೆಡಿ ಆಯಿತು. ವಾವ್, ಸೂಪರಾಗಿ ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವೂ ABC ಜ್ಯೂಸ್ ಅಂತಂತಂದರೆ ಸಖತ್ತಾಗಿರುತ್ತೆ. ದಿನಕ್ಕೆ ಒಂದ್ಸಲಿನಾರು ಕುಡ್ಕೊಂಡು ಬನ್ನಿ, ನಿಮ್ಮ ಆರೋಗ್ಯದಲ್ಲಿ 1 ತಿಂಗಳೊಳಗೆ ನೀವೇ ರಿಸಲ್ಟ್ ಹೇಳ್ತೀರಿ ಇಷ್ಟು ಚೆನ್ನಾಗಿದೆ, ತುಂಬಾ ನಮಗೆ ಒಳ್ಳೇದಾಯಿತು ಅಂತಂದ್ಬಿಟ್ಟು ತುಂಬ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಬೆಸ್ಟ್ ರಿಸಲ್ಟ್ ಅಂತೂ ಸಿಕ್ಕಿದೆ. ಯಾಕಂದರೆ ನಮಗೆ ಮೇಯ್ನ್ ಇಂಪಾರ್ಟೆಂಟು ನಮ್ಮ ಆರೋಗ್ಯಕ್ಕೆ ನಾವು ಯಾವ ಥರ ಇದನ್ನು ಪ್ರೋಟೀನ್ ಅಂಶಗಳನ್ನ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿರೋದು. ಯಾಕಂದರೆ ನಮ್ಮ ಆರೋಗ್ಯಕ್ಕೆ ನಮಗೆ ಪ್ರೋಟೀನ್ ತುಂಬಾ ಅವಶ್ಯಕತೆ ಐತೆ. ಹಾಗಾಗಿ ಇದು ಕುಡಿಯೋದ್ರಿಂದ ವೆಯ್ಟ್ ಲಾಸು ಬೇಗ ಆಗ್ತೀರಾ, ಗ್ಲೋ ಸ್ಕಿನ್ ಬರುತ್ತೆ, ಮತ್ತು ಹಾಗೆ ಹೆಲ್ತಿಗೆ ತುಂಬಾ ಬೆಸ್ಟು. ನಾನು ವೆಯ್ಟ್ ಲಾಸ್ ಕುಡಿಯೋದ್ರಿಂದ ಶುಂಠಿ ಇದೆಲ್ಲ ಹಾಕಿದ್ದೀನಿ. ಶುಂಠಿ ಏನು ಬೇಡ. ಮತ್ತು ಬ್ಲಡ್ ರಿಕವರಿ ಆಗಬೇಕು ಅಂತಂದರೆ ಬರೀ ಕ್ಯಾರೆಟು, ಬೀಟ್ರೂಟು ಮತ್ತು ಆಪಲ್ಲು ಇದು ಮೂರನ್ನು ಹಾಕಿ ಇದು ಮಾಡ್ತಾರೆ. ಸೊ ಬೇಕು ಅನ್ನೋರು ಹಾಲು ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಇದು ಏನಪ್ಪ ಹನಿ ಹಾಕ್ಕೊಳ್ಳಿ. ಯಾಕಂದರೆ ಟೇಸ್ಟ್ ನಮಗೆ ಡಿಫ್ರೆಂಟಾಗಿ ಟೇಸ್ಟ್ ಬೇಕು ಅಂದರೆ ಹನಿ ಆ್ಯಡ್ ಮಾಡಿ, ಇಲ್ಲಾಂದರೆ ಒಣ ಖರ್ಜೂರ ಆ್ಯಡ್ ಮಾಡಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ನಾಳೆ ವೀಡಿಯೋದಲ್ಲಿ ಅದನ್ನೇ ತೋರಿಸ್ತೀನಿ. ಬೀಟ್ರೂಟಲ್ಲಿ ಇನ್ನೊಂದು ಥರ ಜ್ಯೂಸ್ ಮಾಡ್ಕೊಂಡು ಹೇಗೆ ಕುಡಿಯೋದು ಅನ್ನೋದನ್ನ ನಾಳೆ ತೋರಿಸ್ಕೊಡ್ತೀನಿ. ಇವತ್ತು ನಾನು ABC ಜ್ಯೂಸ್ ಮಾಡಿಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ನಾನು ಕುಡಿಬೇಕು ಅಂತಂದಾಗ ಮಾಡ್ಕೊಂಡು ಕುಡಿತೀನಿ. ಆಲ್ಮೋಸ್ಟ್ ನನಗೆ ಥೈರಾಯ್ಡ್ ಬಂದಾಗಲಿಂದ ಈ ಥರದ್ದು ಹೊರಗಡೆ ಜ್ಯೂಸ್ ಕುಡ್ದೇ ಇಲ್ಲ, ಅದನ್ನು ಕುಡಿಯೋಕ್ಕೂ ಬಿಡೋದು ಇಲ್ಲ ಮನೇಲಿ ಯಾರನ್ನು. ಹಾಗಾಗಿ ನನಗೆ ಕುಡಿಬೇಕು ಅಂದಾಗ ಮಧ್ಯಾಹ್ನ ಹೊತ್ತು ಈ ಥರ ನಾನು ಮಾಡ್ಕೊಂಡು ಕುಡಿತೀನಿ. ಹಾಗಾಗಿ ನನ್ನ ಸ್ಕಿನ್ನು ಮಾತ್ರ ತುಂಬಾ ಗ್ಲೋ ಸ್ಕಿನ್ ಯಾವಾಗಲೂ ಇರುತ್ತೆ, ಒಂಥರ ಖುಷಿ ಆಗುತ್ತೆ. ವರ್ಷಕ್ಕೂ ಹಾಗೆ ಇದೆ ಇವಾಗ, ಅದು ನೋಡ್ತಾ ಇರೋದು ಒಂಥರ ಖುಷಿ ಆಗುತ್ತೆ. ಅವಳಿಗೂ ಕಂಟಿನ್ಯೂ ಆಗಿ ನಾನು ಇದನ್ನೇ ಕೊಡ್ತಾಯಿದ್ದೀನಿ. ಹಾಗಾಗಿ 1 ತಿಂಗಳಲ್ಲಿ ಕುಡೀರಿ, ನಿಮಗೆ ಬೆಸ್ಟ್ ರಿಸಲ್ಟ್ ಅಂತೂ ಬೇಗ ಸಿಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.